6ನೇ ತರಗತಿಯ ಗಣಿತ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು. ಈ ಪಾಠದ ಮುಂದುವರಿದ ಭಾಗವನ್ನು ಕಲಿಯೋಣ. ಕೋನಗಳನ್ನು ಲಂಬಕೋನ ಅಥವಾ ಸರಳ ಕೋನಕ್ಕೆ ಹೋಲಿಸುವ ಮೂಲಕ ಅವುಗಳ ವರ್ಗೀಕರಣವನ್ನು ಅರ್ಥ ಮಾಡಿಕೊಳ್ಳೋಣ. ನೀವು 5ನೇ ತರಗತಿಯಲ್ಲಿ ಕಲಿತಿದ್ದನ್ನು ಈಗ ನೆನಪಿಸಿಕೊಳ್ಳೋಣ. 4ನೇ ಒಂದು ಭಾಗದಷ್ಟು ತಿರುಗುವಿಕೆಯ ಕೋನದ ಹೆಸರೇನು? ಅರ್ಧ ತಿರುಗುವಿಕೆಯ ಕೋನದ ಹೆಸರೇನು? ಪೂರ್ಣ ತಿರುಗುವಿಕೆಯ ಕೋನದ ಹೆಸರೇನು? 4ನೇ ಒಂದು ಭಾಗ ತಿರುಗುವಿಕೆ, ಇದು ಲಂಬಕೋನ. ಅರ್ಧ ತಿರುಗುವಿಕೆಯಿಂದ ಸಿಗುವುದು ಸರಳ ಕೋನ. ಪೂರ್ಣ ತಿರುಗುವಿಕೆಯಿಂದ ಸಿಗುವುದು ಪೂರ್ಣ ಕೋನ. ಈಗ ನಾವು ಕಥೆಯನ್ನು ನೋಡೋಣ. ಪ್ರಾಚೀನ ಕಾಲದಲ್ಲಿ ಬ್ಯಾಬಿಲೋನಿಯರು ಸೂರ್ಯ, ಚಂದ್ರ ಮತ್ತು ಕೆಲವು ಗ್ರಹಗಳನ್ನು ವೀಕ್ಷಿಸುತ್ತಿದ್ದರು. ಪ್ರತಿ ವರ್ಷ ಸೂರ್ಯನು ಆಕಾಶದಲ್ಲಿ ವೃತ್ತಾಕಾರದ ಮಾರ್ಗದಲ್ಲಿ ಸಂಚರಿಸುತ್ತಾನೆ ಎಂದು ಅವರು ಭಾವಿಸಿದ್ದರು. ಸೂರ್ಯನು ಭೂಮಿಯ ಸುತ್ತ ಪೂರ್ಣವಾಗಿ ಸುತ್ತಲು ಸುಮಾರು 360 ದಿನಗಳನ್ನು ತೆಗೆದುಕೊಂಡಿದ್ದನ್ನು ಅವರು ಗಮನಿಸಿದರು. ಬ್ಯಾಬಿಲೋನಿಯರು ವೃತ್ತಾಕಾರದ ಮಾರ್ಗವನ್ನು 360 ಡಿಗ್ರಿಗಳಾಗಿ ವಿಂಗಡಿಸಿದರು. ಆದ್ದರಿಂದ ನಾವು 360 ಡಿಗ್ರಿಯನ್ನು ಪೂರ್ಣ ಕೋನವೆಂದು ಪರಿಗಣಿಸುತ್ತೇವೆ. 360 ಎಂಬುದು 7ನ್ನು ಹೊರತುಪಡಿಸಿ 10ರವರೆಗಿನ ಎಲ್ಲ ಸಂಖ್ಯೆಗಳಿಂದ ಸಮವಾಗಿ ಭಾಗಿಸಬಹುದಾದ ಚಿಕ್ಕ ಸಂಖ್ಯೆಯಾಗಿದೆ. ಆದ್ದರಿಂದ ವೃತ್ತವನ್ನು 1, 2, 3, 4, 5, 6, 8, 9 ಅಥವಾ 10 ಸಮಭಾಗಗಳಾಗಿ ಸುಲಭವಾಗಿ ವಿಭಜಿಸಬಹುದು. ಕಾಗದ ಮಡಿಸುವ ಚಟುವಟಿಕೆ. ಬಡಗಿ ಯಾವ ಉಪಕರಣವನ್ನು ಬಳಸುತ್ತಿದ್ದಾನೆ? ಅವನಿಗೆ ಅದು ಏಕೆ ಬೇಕು ಎಂದು ನೀವು ಯೋಚಿಸುತ್ತೀರಿ? ಈ ಉಪಕರಣವನ್ನು ಬಡಗಿಯ ಚೌಕ ಎಂದು ಕರೆಯಲಾಗುತ್ತದೆ. ಇದು ಎಲ್ ಅಕ್ಷರದಂತೆ ಕಾಣುತ್ತದೆ. ಬಡಗಿ ಲಂಬಕೋನಗಳನ್ನು ಪರಿಶೀಲಿಸಲು ಇದನ್ನು ಬಳಸುತ್ತಾನೆ. ಲಂಬಕೋನಗಳನ್ನು ಪರಿಶೀಲಿಸಲು ನಾವು ಇದೇ ರೀತಿಯ ಕೋನ ಪರೀಕ್ಷಕವನ್ನು ಮಾಡೋಣ. ಹಂತ 1. ಒಂದು ಕಾಗದದ ತುಂಡನ್ನು ತೆಗೆದುಕೊಂಡು ಚಿತ್ರದಲ್ಲಿ ತೋರಿಸಿರುವಂತೆ ಅದನ್ನು ಮಧ್ಯದಲ್ಲಿ ಮಡಿಸಿ. ಈಗ ತೋರಿಸಿರುವಂತೆ ಮಧ್ಯದಲ್ಲಿ ಅದನ್ನು ಮತ್ತೆ ಲಂಬವಾಗಿ ಮಡಿಸಿ. ನೇರ ಅಂಚುಗಳ ನಡುವಿನ ಕೋನ ಎಷ್ಟಿದೆ? ನೇರ ಅಂಚುಗಳ ನಡುವಿನ ಕೋನವು ಲಂಬಕೋನವನ್ನು ರೂಪಿಸುತ್ತದೆ. ಲಂಬಕೋನ ಪರೀಕ್ಷಕವನ್ನು ಗಮನಿಸಿ. ಮೂಲೆಗಳಲ್ಲಿ ಕೋನವನ್ನು ಪರೀಕ್ಷಿಸಲು ನಿಮ್ಮ RA ಪರೀಕ್ಷಕವನ್ನು ಬಳಸಬಹುದು. ಕೆಳಗಿನವುಗಳು ಲಂಬಕೋನಗಳೇ ಎಂದು ಪರಿಶೀಲಿಸಲು ನಿಮ್ಮ RA ಪರೀಕ್ಷಕವನ್ನು ಬಳಸಿ ಮತ್ತು ನಿಮ್ಮ ಅವಲೋಕನಗಳನ್ನು ಬರೆದಿಟ್ಟುಕೊಳ್ಳಿ. ಕಪ್ಪು ಹಲಗೆಯ ಮೂಲೆಗಳು, ಕಿಟಕಿಯ ಮೂಲೆಗಳು, ಮೇಜುಗಳು, ಕುರ್ಚಿ, ಬೆಂಚು ಇವುಗಳ ಮೂಲೆಗಳನ್ನೆಲ್ಲ ನೀವು ಪರೀಕ್ಷೆ ಮಾಡಿ ಇವುಗಳು ಲಂಬಕೋನಗಳೇ ಎಂದು ಗಮನಿಸಿ. 4 ಅಥವಾ 5 ಜನರ ಗುಂಪುಗಳಲ್ಲಿ ಕುಳಿತುಕೊಳ್ಳಿ. ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮ್ಮ RA ಪರೀಕ್ಷಕವನ್ನು ಬಳಸಿ. ಪೂರ್ಣ ಕೋನವನ್ನು ಅಂದರೆ ವೃತ್ತ ಎಷ್ಟು ಲಂಬಕೋನಗಳು ರೂಪಿಸುತ್ತವೆ? ಪೂರ್ಣ ಕೋನವು 360 ಡಿಗ್ರಿ ಆಗಿದ್ದರೆ ಲಂಬಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಎಷ್ಟು ಲಂಬಕೋನಗಳು ಸರಳ ಕೋನವನ್ನು ರೂಪಿಸುತ್ತವೆ? ಸರಳ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. 4 ಲಂಬಕೋನಗಳು ಸೇರಿ ಒಂದು ಪೂರ್ಣ ಕೋನವನ್ನು ರೂಪಿಸುತ್ತವೆ. ಆದ್ದರಿಂದ 4 ಗುಣಿಸು ಲಂಬಕೋನ ಅಂದರೆ 4 ಗುಣಿಸು 90 ಸಮ 360 ಡಿಗ್ರಿ. ಲಂಬಕೋನ ಸಮ 360 ಭಾಗಿಸು 4. ಆದ್ದರಿಂದ ಲಂಬಕೋನದ ಅಳತೆ ಸಮ 90 ಡಿಗ್ರಿ ಆಗಿರುವುದು. 2 ಲಂಬಕೋನಗಳು ಸೇರಿ ಒಂದು ಸರಳ ಕೋನವನ್ನು ರೂಪಿಸುತ್ತವೆ. ಆದ್ದರಿಂದ 2 ಗುಣಿಸು ಲಂಬಕೋನ ಸಮ 2 ಗುಣಿಸು 90 ಡಿಗ್ರಿ. ಸರಳ ಕೋನದ ಅಳತೆ ಸಮ 180 ಡಿಗ್ರಿ ಆಗಿರುತ್ತದೆ. ಕೋನಗಳ ವರ್ಗೀಕರಣ. ಗುರುತಿಸಲಾದ ಕೋನಗಳನ್ನು ನೋಡಿ.
ಈ ಕೋನಗಳು ಲಂಬಕೋನಕ್ಕಿಂತ ಕಡಿಮೆಯಾಗಿದೆಯೇ ಅಥವಾ ಹೆಚ್ಚಾಗಿದೆಯೇ ನೋಡಿ. ಒಂದನೇ ಚಿತ್ರದಲ್ಲಿ ಪ್ರತಿ ಅಳತೆಯು ಲಂಬಕೋನಕ್ಕಿಂತ ಕಡಿಮೆ ಇದೆ. ಕತ್ತರಿಯಲ್ಲಿ ಉಂಟಾದ ಕೋನಗಳಲ್ಲಿಯೂ ಲಂಬಕೋನದ ಅಳತೆ ಇಲ್ಲಿ ಲಂಬಕೋನದ ಅಳತೆಗಿಂತ ಹೆಚ್ಚಿದೆ. ಇಲ್ಲಿ ಗುರುತು ಮಾಡಿದ ಕೋನವನ್ನು ನೀವು ನೋಡಬೇಕು. ಮೂರನೇ ಚಿತ್ರದಲ್ಲಿ ಲಂಬಕೋನದ ಅಳತೆಗಿಂತ ಕಡಿಮೆ ಇದೆ. ನೋಡಿ, ಇಲ್ಲಿ ಗುರುತು ಮಾಡಿದ್ದಾರೆ. ಪರ್ವತದ ತುದಿ ನೋಡಿ, ಇಲ್ಲಿ ಲಂಬಕೋನದ ಅಳತೆ 90 ಡಿಗ್ರಿಗಿಂತ ಹೆಚ್ಚಿದೆ. ಕೊಕ್ಕರೆಯ ಕೊಕ್ಕು ಲಂಬಕೋನದ ಅಳತೆಗಿಂತ ಕಡಿಮೆ ಇದೆ. ಇಲ್ಲಿ ಕೊಟ್ಟಿರುವ ಕೋನವು ಲಂಬಕೋನದ ಅಳತೆಗಿಂತ ಹೆಚ್ಚಿದೆ. ಲಂಬಕೋನಕ್ಕಿಂತ ಕಡಿಮೆ ಅಳತೆ ಹೊಂದಿರುವ ಕೋನವನ್ನು ಲಘುಕೋನ ಎಂದು ಕರೆಯಲಾಗುತ್ತದೆ. ಲಘುಕೋನವು 0 ಡಿಗ್ರಿಯಿಂದ 90 ಡಿಗ್ರಿಯ ನಡುವೆ ಇರುವ ಕೋನಗಳ ಅಳತೆಗಳಾಗಿವೆ. ಈ ಚಿತ್ರದಲ್ಲಿ ಕೋನ ABC ಒಂದು ಲಘುಕೋನವಾಗಿದೆ. ಕೋನ ABC ಈ ಕೋನವು ಒಂದು ಲಘುಕೋನವಾಗಿದೆ. ವಿಶಾಲ ಕೋನ ಲಂಬಕೋನಕ್ಕಿಂತ ಹೆಚ್ಚು ಮತ್ತು ಸರಳ ಕೋನಕ್ಕಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಎಂದು ಕರೆಯಲಾಗುತ್ತದೆ. ವಿಶಾಲ ಕೋನದ ಅಳತೆಯು 90 ಡಿಗ್ರಿ ಹಾಗೂ 180 ಡಿಗ್ರಿಯ ನಡುವೆ ಇರುತ್ತವೆ. ಅಂದರೆ 90 ಡಿಗ್ರಿಗಿಂತ ಹೆಚ್ಚು ಹಾಗೂ 180 ಡಿಗ್ರಿಗಿಂತ ಕಡಿಮೆ ಅಳತೆ ಹೊಂದಿರುವ ಕೋನಗಳನ್ನು ವಿಶಾಲ ಕೋನ ಎಂದು ಕರೆಯಲಾಗುತ್ತದೆ. ಈ ಚಿತ್ರದಲ್ಲಿ ಕೋನ ABC ಒಂದು ವಿಶಾಲ ಕೋನವಾಗಿದೆ. ನೋಡಿ, ಈ ಕೋನದ ಅಳತೆ 90 ಡಿಗ್ರಿಗಿಂತ ಹೆಚ್ಚಾಗಿರುವುದನ್ನು ನೀವಿಲ್ಲಿ ನೋಡಬಹುದು. ಲಘುಕೋನ ಮತ್ತು ವಿಶಾಲ ಕೋನಗಳನ್ನು ಗುರುತಿಸಿ. ಎ ಚಿತ್ರವು ಲಘುಕೋನ, B ವಿಶಾಲ ಕೋನ, C ವಿಶಾಲ ಕೋನ, D ಲಘುಕೋನ, E ವಿಶಾಲ ಕೋನ, F ವಿಶಾಲ ಕೋನ. ಇಲ್ಲಿ A ಮತ್ತು D ಮಾತ್ರ ಲಘುಕೋನ, ಉಳಿದ ಕೋನಗಳೆಲ್ಲವೂ ವಿಶಾಲ ಕೋನಗಳಾಗಿವೆ. 180 ಡಿಗ್ರಿ ಮತ್ತು 360 ಡಿಗ್ರಿ ನಡುವಿನ ಕೋನಗಳು. ನೀವು ಪಿಜ್ಜಾದ ಒಂದು ಚಿಕ್ಕ ಭಾಗವನ್ನು ಕತ್ತರಿಸಿದಾಗ ಉಳಿದ ದೊಡ್ಡ ಭಾಗದಿಂದ ಉಂಟಾಗುವ ಕೋನದ ಬಗ್ಗೆ ನೀವು ಏನನ್ನು ಗಮನಿಸುತ್ತೀರಿ? ಇಲ್ಲಿ ದೊಡ್ಡ ಭಾಗದಿಂದ ಉಂಟಾಗುವ ಕೋನವನ್ನು ಗಮನಿಸಿ ನೋಡಿ. ನೀಲಿ ಬಣ್ಣದಲ್ಲಿ ವೃತ್ತಾಕಾರದಲ್ಲಿ ಇಲ್ಲಿ ಗುರುತು ಮಾಡಲಾಗಿದೆ. ಏನು ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿ. ದೊಡ್ಡ ಭಾಗವೆಂದರೆ ವಿಶಾಲ ಕೋನಕ್ಕಿಂತ ದೊಡ್ಡದಾಗಿದೆಯೇ? ಹೌದಲ್ಲವೇ? ಸರಳ ಕೋನಕ್ಕಿಂತಲೂ ದೊಡ್ಡದಾಗಿದೆಯೇ? ಹೌದಲ್ಲವೇ? ಪೂರ್ಣ ವೃತ್ತಕ್ಕಿಂತ ಕಡಿಮೆಯಾಗಿದೆಯೇ? ಹೌದಲ್ಲವೇ? ಹೌದು. ಮಧ್ಯಬಿಂದುವಿನಲ್ಲಿ ದೊಡ್ಡ ಭಾಗದಿಂದ ಉಂಟಾಗುವ ಕೋನವನ್ನು ನಾವು ಸರಳಾಧಿಕ ಕೋನ ಎಂದು ಕರೆಯುತ್ತೇವೆ. ಸರಳಾಧಿಕ ಕೋನ ಎಂದರೆ ಸರಳ ಕೋನಕ್ಕಿಂತ ಹೆಚ್ಚು ಹಾಗೂ ಪೂರ್ಣ ಕೋನಕ್ಕಿಂತ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋನ ಎಂದು ಕರೆಯಲಾಗುತ್ತದೆ. ಈ ಸರಳಾಧಿಕ ಕೋನದ ಅಳತೆಯು 180 ಡಿಗ್ರಿ ಮತ್ತು 360 ಡಿಗ್ರಿಗಳ ನಡುವೆ ಇರುತ್ತದೆ. ಅಂದರೆ 180 ಡಿಗ್ರಿಗಿಂತ ಹೆಚ್ಚಿರುತ್ತದೆ, 360 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಇಲ್ಲಿ ಚಿತ್ರದಲ್ಲಿ ಎ ಮತ್ತು ಬಿ ಚಿತ್ರದಲ್ಲಿ ಕೊಟ್ಟಿರುವಂಥದ್ದು ಕೋನ ABC. ಇದು ಸರಳಾಧಿಕ ಕೋನಗಳಾಗಿವೆ. ಗುರುತು ಮಾಡಿದ ಬದಿಯನ್ನು ನೀವು ನೋಡಬೇಕಾಗುತ್ತದೆ. ಕೋನ ಎಂದರೇನು? ನೀವು 2 ವಿಭಿನ್ನ ಬಣ್ಣದ ಕಾಗದದಲ್ಲಿ ರಚಿಸಿದ
2 ವೃತ್ತಗಳನ್ನು ತೆಗೆದುಕೊಳ್ಳಿ. ಮಧ್ಯಬಿಂದುವನ್ನು ಪಡೆಯಲು ಅವನ್ನು 4 ಭಾಗಗಳಾಗಿ ಮಡಿಸಿ. ಮಧ್ಯಬಿಂದುವನ್ನು ಗುರುತಿಸಿ ಚಿತ್ರದಲ್ಲಿ ತೋರಿಸಿದ ಹಾಗೆ. 2 ವೃತ್ತಗಳನ್ನು ಒಂದು ಬದಿಯಿಂದ ಮಧ್ಯದವರೆಗೆ ಕತ್ತರಿಸಿ. ಸೀಳುಕಿಂಡಿ ಮೂಲಕ ಒಂದು ವೃತ್ತವನ್ನು ಇನ್ನೊಂದಕ್ಕೆ ಸೇರಿಸಿ. ವಿವಿಧ ಕೋನಗಳನ್ನು ರಚಿಸಲು ಕೆಳಗಿನ ವೃತ್ತವನ್ನು ತಿರುಗಿಸಿ. ಲಘುಕೋನ, ಲಂಬಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಮತ್ತು ಪೂರ್ಣ ಕೋನಗಳನ್ನು ಪಡೆಯಿರಿ. ನೋಡಿ, ಈ ರೀತಿ ಚಿತ್ರದಲ್ಲಿ ತೋರಿಸಿದಂತೆ ವಿವಿಧ ಕೋನಗಳನ್ನು ನಾವಿಲ್ಲಿ ಪಡೆಯಬಹುದು. ಇದರಲ್ಲಿ ಯಾವುದು ಲಘುಕೋನ, ಯಾವುದು ಪೂರ್ಣಕೋನ, ಸರಳ ಕೋನ ಯಾವುದು, ಸರಳಾಧಿಕ ಕೋನ ಯಾವುದು ಎಂದು ಗುರುತಿಸಿ. 2 ಲಘುಕೋನಗಳು ಎಂದಾದರೂ ಸರಳ ಕೋನವನ್ನು ರೂಪಿಸಬಹುದೇ? ಯೋಚಿಸಿದ್ದೀರಾ? ಎರಡು ಲಘುಕೋನಗಳು ಅಂದರೆ ಲಘುಕೋನ ಎಂದರೆ ಲಘುಕೋನವು ಯಾವಾಗಲೂ 90 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ನೀವು 2 ಲಘುಕೋನಗಳನ್ನು ತೆಗೆದುಕೊಂಡರೆ ಎರಡೂ ಕೂಡ 90 ಡಿಗ್ರಿಗಿಂತ ಕಡಿಮೆ ಇರುವ ಕಾರಣ ಅವುಗಳನ್ನು ಕೂಡಿಸಿದಾಗ ದೊರೆಯುವ ಉತ್ತರವು 180 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಆದ್ದರಿಂದ 2 ಲಘುಕೋನಗಳು ಸರಳ ಕೋನವನ್ನು ರೂಪಿಸಲು ಸಾಧ್ಯವಿಲ್ಲ, ಅಂದರೆ 180 ಡಿಗ್ರಿಯನ್ನು ಮಾಡಲು ಸಾಧ್ಯವಿಲ್ಲ. ಒಂದು ಕೋನದಲ್ಲಿ ಒಂದೇ ಸಮಯದಲ್ಲಿ ವಿಶಾಲ ಕೋನ ಹಾಗೂ ಸರಳಾಧಿಕ ಕೋನ ಆಗಲು ಸಾಧ್ಯವೇ? ಸಾಧ್ಯವಿಲ್ಲ. ವಿಶಾಲ ಕೋನವು 90 ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ ಹಾಗೂ 180 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಸರಳಾಧಿಕ ಕೋನವು 180 ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ ಹಾಗೂ 360 ಡಿಗ್ರಿಗಿಂತ ಕಡಿಮೆ ಇರುತ್ತದೆ. ಹಾಗಾಗಿ ಒಂದೇ ಕೋನವು ಒಂದೇ ಸಮಯದಲ್ಲಿ ವಿಶಾಲ ಕೋನ ಮತ್ತು ಸರಳಾಧಿಕ ಕೋನ ಆಗಲು ಸಾಧ್ಯವಿಲ್ಲ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.